ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಫ್ಲೈಸ್ಕೈ Fs-i6 6 ಚಾನಲ್ ರಿಸೀವರ್ ಮತ್ತು ಟ್ರಾನ್ಸ್ಮಿಟರನ್ನು ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ ಮಾಡಿ ತೋರಿಸ್ತೀನಿ. ಸೊ ನೋಡ್ಬೋದು ನೀವು ಇಲ್ಲಿ ಇದೇ ಬಂದು ಫ್ಲೈಸ್ಕೈ Fs-i6 ರಿಸೀವರ್ ಮತ್ತು ಟ್ರಾನ್ಸ್ಮಿಟರು. ಸೊ ಇದೆಲ್ಲ ನಿಮಗೆ ಗೊತ್ತಿರುತ್ತೆ ಆಲ್ಮೋಸ್ಟು. ಎಲ್ಲ ನಾವು ಡ್ರೋನನ್ನು ಕಂಟ್ರೋಲ್ ಮಾಡಬೇಕಂದ್ರೆ ಮಿನಿಮಮ್ 6 ಚಾನಲ್ ರಿಸೀವರ್ ಬೇಕಾಗುತ್ತೆ. ಬೇಸಿಕ್ಸ್ ಅದರಲ್ಲಿ 3 ಟೈಪ್ಸ್ ಬೇಕಾದಷ್ಟು ಟೈಪ್ಸ್ ಟ್ರಾನ್ಸ್ಮಿಟರ್ ಸಿಗುತ್ತೆ. ಸೊ ಇದರಲ್ಲಿ ಇದು ಬಂದು ಮೀಡಿಯಮ್ ಅಂದರೆ ಅರೌಂಡ್ 5K ಅಲ್ಲಿ ನಿಮಗಿದು ಒಂದು ಬೆಸ್ಟ್ ಟ್ರಾನ್ಸ್ಮಿಟರು. ಮತ್ತು ಇದು ನಿಮಗೆ 2 ಕಿಲೋಮೀಟರ್ ಮತ್ತು ಇಲ್ಲ 1.5 2 ಕಿಲೋಮೀಟರ್ ರೇಂಜ್ ನಿಮಗೆ ಇರಲ್ಲಿ ಸಿಗುತ್ತೆ. ಸೊ ನಿಮ್ಗೆ ಇದನ್ನು ನಾನೀಗ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಸೊ ಈಗ ಫಸ್ಟ್ ಈ ಬಾಕ್ಸನ್ನು ಓಪನ್ ಮಾಡೋಣ. ಸೊ ಈಗ ಇಲ್ಲಿ ನಾವು ಫಸ್ಟ್ ಬಾಕ್ಸನ್ನು ಓಪನ್ ಮಾಡೋಣ. ಸೊ ಈ ಬಾಕ್ಸ್ನಲ್ಲಿ ನಮಗೆ ಇನ್ನೇನು ಇಲ್ಲ. ಸೊ ಬಾಕ್ಸನ್ನು ಸೈಡ್ಗೆ ಇಡೋಣ ಈಗ. ಸೊ ಇಲ್ಲಿ ಫಸ್ಟ್ ನೋಡಿದ್ರೆ ನಮಗೆ ಫ್ಲೈಸ್ಕೈನ ಟ್ರಾನ್ಸ್ಮಿಟರ್ ಸಿಗುತ್ತೆ ಫ್ರೆಂಡ್ಸ್ ಇದು. ಸೊ ಮತ್ತು ಇಲ್ಲಿ ಯೂಸರ್ ಮ್ಯಾನ್ಯಲ್ ಇದೆ. ಇದು ಕ್ವಿಕ್ ಸ್ಟಾರ್ಟ್ ಗೈಡ್ ಅಂತಲೂ ನಾವು ಕರಿಬೋದು ಇದನ್ನು. ಸೊ ಇದು ನಿಮಗೆ ಒರಿಜಿನಲ್ ಆಗಿ ಚೈನೀಸ್ ಕಂಪ್ನಿ ಫ್ರೆಂಡ್ಸ್. ಇದು ಚೈನೀಸಲ್ಲೆಲ್ಲ ನಿಮಗೆ ಇರುತ್ತೆ. ಸೊ ನಮಗಿದೇನು ಬೇಕಿಲ್ಲ. ಸೊ ನಾವು ಇಲ್ಲಿ ಡೈರೆಕ್ಟಾಗಿ ಇದನ್ನೀಗ ಸೈಡ್ಗೆ ಇಡೋಣ. ಸೊ ಫಸ್ಟ್ ಇಲ್ಲಿ ನೋಡ್ಕೊಂಡ್ರೆ ನಾವು ಈಗ ಇಲ್ಲಿ ಓಪನ್ ಮಾಡಿದ್ರೆ ನಮಗೆ ಫಸ್ಟ್ ಬಂದು ಫ್ಲೈಸ್ಕೈನ ಟ್ರಾನ್ಸ್ಮಿಟರ್ ಸಿಗುತ್ತೆ. ಮತ್ತು ಇಲ್ಲಿ ನೋಡಿ 6 ಚಾನಲ್ನ ರಿಸೀವರ್ ಇದು. ಸೊ ಈಗ ಸೈಡ್ಗೆ ಇರೋಣ ನಾವಿಲ್ಲಿ. ಸೊ ಫಸ್ಟ್ ಇಲ್ಲಿ ನೋಡಿಕೊಂಡ್ರೆ ನಮಗೆ ಇಲ್ಲಿ 6 ಚಾನಲ್ ರಿಸೀವರನ್ನು ಕೊಟ್ಟಿದ್ದಾನೆ. ಇಲ್ಲಿ ವಿತ್ ಡ್ಯುಯಲ್ ಆ್ಯಂಟಿನಾ ಇದೆ. ಇದು ನೋಡಿ ಎರಡೆರಡು ಆ್ಯಂಟಿನಾ ಇದೆ ನಿಮಗೆ ನೋಡಿ. Fs-i6b ಅಂತ ಇದು IA6b. ಇದು 6 ಚಾನಲ್ನ ಇದು ಟ್ರಾನ್ಸ್ಮಿಟರ್ ಫ್ರೆಂಡ್ಸ್. ಇಲ್ಲಿ ನಿಮಗೆ ಬೇಕಾದಷ್ಟು ಟೈಪ್ ಟ್ರಾನ್ಸ್ಮಿಟರ್ ಬರುತ್ತೆ, ರಿಸೀವರ್ಸ್ ಬರುತ್ತೆ ನೋಡಿ. ಇಲ್ಲಿ ಇದು 6 ಚಾನಲ್ ರಿಸೀವರ್ ಇದು. ಸೊ ನೀವು ಇಲ್ಲಿ ನೆಕ್ಸ್ಟ್ ಇದನ್ನು ಫಿರ್ಮ್ವೇರ್ ಅಪ್ಗ್ರೇಡನ್ನು ಮಾಡಿಕೊಂಡು 10 ಚಾನಲ್ ಆಗಿ ಮಾಡಿಕೊಂಡ್ರೆ ಅವಾಗ ಇಲ್ಲಿ 10 ಚಾನಲ್ FS-IA10b ಅಂತ ಬರುತ್ತೆ. ಅದನ್ನು ಯೂಸ್ ಮಾಡ್ಬೋದು ನೀವು ಇಲ್ಲಿ. ಸೊ ಇಲ್ಲಿ ನೋಡಿ ನಿಮಗೆ ಇಲ್ಲಿ ಕಾಣ್ಬೋದು 6 ಚಾನಲ್ ಪಿನ್ಸ್ ಅಂದರೆ ಪಿನ್ಸ್ ಕಾಣ್ತಿರ್ಬೋದು ನಿಮ್ಗೆ ಇಲ್ಲಿ. ಸೊ ನೋಡಿ ಇಲ್ಲಿ ಚಾನಲ್ 1 2 3 4 5 6 ಮತ್ತು BVCC ಅಂತ ಇದೆ. ಸೊ ಈ BVCC ಅಂದರೆ ಏನು ಬಂದರು ನಮಗಿಲ್ಲಿ ಫಸ್ಟು ಇದಕ್ಕೆ ಪೇರ್ ಮಾಡಬೇಕು ಫ್ರೆಂಡ್ಸ್. ಈ ರಿಮೋಟಿಗೆ ಪೇರ್ ಮಾಡೋದಕ್ಕೆ ಈ BVCC ಅಂತ ತೋರಿಸುತ್ತೆ. ಸೊ ಈಗ ಫಸ್ಟ್ ಇಲ್ಲಿ ನಾನು ಇದನ್ನು ಸೈಡ್ಗೆ ಇಡೋಣ. ಸೈಡ್ಗೆ ಇಟ್ಬಿಟ್ಟು ನಮ್ಮ ಟ್ರಾನ್ಸ್ಮಿಟರನ್ನು ನೋಡೋಣ ಫ್ರೆಂಡ್ಸ್. ಇದು ತುಂಬ ನಿಮಗೆ ಲೈಟ್ ವೆಯ್ಟ್ ಮತ್ತು ಹ್ಯಾಂಡಿ ಇದೆ ನಿಮಗೆ. ಸೊ ನೋಡಿ ಇಲ್ಲಿ ನಿಮಗೆ ಇಲ್ಲಿ ಥ್ರಾಟಲ್ ಇರುತ್ತೆ ಇದು. ಸೊ ಇದು ನಿಮ್ಗೆ ನಾರ್ಮಲಾಗಿ ಡ್ರೋನಲ್ಲಿ ಗೊತ್ತಿರುತ್ತೆ ಥ್ರಾಟಲ್ ಹೆಂಗೆ ಯೂಸ್ ಆಗುತ್ತೆ ಅಂತ. ಸೊ ಇಲ್ಲಿ 6 ಚಾನಲ್ಸ್ ಫ್ರೆಂಡ್ಸ್. ಇಲ್ಲಿ 1 ಚಾನಲ್ಲು 2 ಚಾನಲ್ಲು 1 ಚಾನಲ್ ಇದು 2 ಚಾನಲ್ಲು, ಇದು 3rd ಚಾನಲ್ಲು, ಇದು 4th ಚಾನಲ್ಲು. 5th ಚಾನಲ್ ಬಂದು ನಮಗೆ ಇಲ್ಲಿ ಆಕ್ಸ್ ಸ್ವಿಚಸ್ ಇದೆ ನೋಡಿ. ಇಲ್ಲಿ ಸಿಂಗಲ್ ಸ್ವಿಚ್ ಇದೆ, ಇದು ಮಾತ್ರ ನಿಮಗೆ ತ್ರಿಬಲ್ ಸ್ವಿಚ್ ಇದೆ ನೋಡಿ. 1 2 3 ಸೊ 3 ಇದೆ. ಮತ್ತು ಇಲ್ಲಿ ನಿಮಗೆ ಸ್ವಿಚಸ್ ಇದೆ. ಸೊ ನಿಮ್ಮ ನೆಕ್ಸ್ಟ್ ಇಲ್ಲಿ ಏನಾರ ಡ್ರೋನಲ್ಲಿ ಮತ್ತು ಏನೇ ನೀವು RC ವೆಹಿಕಲ್ಸ್ ಮಾಡಿದ್ರೂ ಇಲ್ಲಿ ಆರಾಮಾಗಿ ನೀವು ಈ ಸ್ವಿಚಸ್ಸಿಂದ ಯೂಸ್ ಮಾಡ್ಕೊಬೋದು. ಮತ್ತು ನಿಮಗೆ 2 ವೇರಿಯಬಲ್ ಸ್ವಿಚಸ್ ಇದೆ ನಿಮಗೆ. ಪಾಟ್ ಅಂದರೆ ಪೊಟೆನ್ಷಿಯೋಮೀಟರ್ಸ್. ಇದು ರೊಟೇಟ್ ಮಾಡಿದ್ರೆ ನಮಗೆ ಸಮ್ ವಾಲ್ಯೂಮ್ ಥರ ಇನ್ಕ್ರೀಸ್ ಮಾಡೋ ಥರ ಇದೆ ನಿಮಗೆ, ಇದು ಗೊತ್ತಿರುತ್ತೆ ಆಲ್ಮೋಸ್ಟು. ಸೊ ಮತ್ತು ಇಲ್ಲಿ ನಿಮಗೆ ಟ್ರಿಮ್ ಪಾಟ್ಸ್ ಅಂತ ಕೊಟ್ಟಿದ್ದಾನೆ. ಸೊ ಈ ಟ್ರಿಮ್ ಪಾಟ್ಸನ್ನು ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಬೋದು ನಿಮ್ಗೆ ಯಾವ ಥರ ಬೇಕು ಅಂತ. ಮತ್ತು ನಿಮಗೆ ಇಲ್ಲಿ ನೋಡಿದ್ರೆ ಒಂದು ಡಿಸ್ಪ್ಲೇನ ಕೊಟ್ಟಿದ್ದಾನೆ ಫ್ರೆಂಡ್ಸ್. ಸೊ ಈ ಡಿಸ್ಪ್ಲೇ ನೋಡಿ, ಈ ಡಿಸ್ಪ್ಲೇ ಒಳಗೆ ನಮಗೆ ಏನು ಸೆಟ್ಟಿಂಗ್ಸ್ ಬೇಕಾದ್ರೂ ಮಾಡ್ಕೊಬೋದು. ಸೊ ಇಲ್ಲಿ ಮತ್ತೆ ಇಲ್ಲಿ 4 ಬಟನ್ಸ್ ಕೊಟ್ಟಿದ್ದಾನೆ, ಅಪ್ಪು ಡೌನು ಓಕೆ ಕ್ಯಾನ್ಸಲ್ ಅಂತ. ಸೊ ಈಗ ನಾವು ಫಸ್ಟ್ ಇದನ್ನು ಆನ್ ಮಾಡೋದಕ್ಕಿಂತ ಮುಂಚೆ ಸೊ ಇದಕ್ಕೆ ಇಲ್ಲಿ ಮೊಬೈಲ್ ಹೋಲ್ಡರ್ ಕೊಟ್ಟಿದ್ದಾನೆ. ಸೊ ಇಲ್ಲಾರೆ ನೀವು ಇಲ್ಲಿ ಒಂದು ಟ್ಯಾಗನ್ನು ಹಾಕ್ಕೊಂಡು ನೀವು ಇದನ್ನು ಹ್ಯಾಂಗ್ ಮಾಡ್ಕೊಬೋದು, ನೇತಾಕ್ಕೊಬೋದು ಬೇಕಾದ್ರೆ ನೀವು. ಸೊ ಇಲ್ಲಿ ಹಿಂದೆ ನೋಡಿದ್ರೆ ನಮಗೆ ಸೊ ಇಲ್ಲೊಂದು ಪ್ರೋಗ್ರಾಮರ್ ಪಿನ್ ಕಾಣುತ್ತೆ. ಸೊ ನಾವು ನೆಕ್ಸ್ಟ್ ಇಲ್ಲಿ 10 ಚಾನಲ್ಗೆ ಅಪ್ಗ್ರೇಡ್ ಮಾಡಬೇಕಂದ್ರೆ ಈ ಥರ ಒಂದು ಪಿನ್ನನ್ನು ತೊಗೊಂಡು ಇದನ್ನು ಸಿಸ್ಟಮಿಗೆ ಕನೆಕ್ಟ್ ಮಾಡ್ಕೊಂಡು ನಾವು 10 ಚಾನಲ್ಗೆ ಅಪ್ಗ್ರೇಡ್ ಮಾಡ್ಬೋದು. ಸೊ ಇಲ್ಲಾಂದರೆ ನಾವು ಆರ್ಡಿನೋ ಇದ್ದರೆ ಥ್ರೂ ಆರ್ಡಿನೋಯಿಂದನೂ ಮಾಡ್ಬೋದು. ಸೊ ಇಲ್ಲಿ ನಮಗೆ 4 AA ಬ್ಯಾಟ್ರೀಸ್ ಬೇಕಾಗುತ್ತೆ. ಸೊ ನೋಡಿ ನಾನು ಆಲ್ರೆಡಿ ಹಾಕಿದ್ದೀನಿ. ಇದು ನಿಮಗೆ ಒಂದಿರಲ್ಲಿ ಮೈನಸ್ ಪಾಯಿಂಟ್ ಏನಂದರೆ ತುಂಬ ನಮಗೆ ಇಲ್ಲಿ ಕಾಣುತ್ತಲ್ಲ ಈ ಬ್ಯಾಟ್ರೀಸು ತುಂಬ ಖರ್ಚಾಗುತ್ತೆ ಫ್ರೆಂಡ್ಸ್. ಅಂದರೆ ವಿತಿನ್ ಒಂದು 20 to 30 ಫ್ಲೈಟ್ಸ್ ತೊಗೊಂಡಿದ್ದ ತಕ್ಷಣ ನಮಗಿಲ್ಲಿ ಈ ಬ್ಯಾಟ್ರಿ ಅನ್ನೋದು ಖಾಲಿ ಆಗಿಬಿಡುತ್ತೆ. ಸೊ ಅವಾಗ ನಾವು ಚೇಂಜ್ ಮಾಡ್ತಾ ಇರಬೇಕು. ಸೊ ರೇರಾಗಿ ಯೂಸ್ ಮಾಡೋದಾದರೆ ನಮಗೇನು ಬೇಕಾಗೋದಿಲ್ಲ ಇಲ್ಲಿ ಬ್ಯಾಟ್ರೀಸ್ ತುಂಬ. ಸೊ ಮತ್ತು ಇಲ್ಲಿ ನಿಮಗೆ ಕೈಯಲ್ಲಿ ಇಟ್ಕೊಳೋದಕ್ಕೆ ತುಂಬ ಚೆನ್ನಾಗಿದೆ. ಮತ್ತು ಇದೊಂದು ಆ್ಯಂಟಿನಾ ಕೊಟ್ಟಿದ್ದಾನೆ ಇಲ್ಲಿ. ಇದು ಆ್ಯಂಟಿನಾ ಫ್ರೆಂಡ್ಸ್ ಇದು.
ಸೊ ಫಸ್ಟ್ ಈಗ ನಾನು ಇದನ್ನು ಆನ್ ಮಾಡೋಣ. ಸೊ ನೋಡಿ ನಿಮಗೆ ವಾರ್ನಿಂಗ್ ಪ್ಲೇಸ್ ಆಲ್ ದ ಸ್ವಿಚಸ್ ಇನ್ ದೇರ್ ಅಪ್ ಆನ್ ಪೊಸಿಷನ್ ಆ್ಯಂಡ್ ಲೋಯರ್ ದ ಥ್ರಾಟಲ್. ಅಂದರೆ ಸೊ ಇಲ್ಲಿ ನಾವು ಫಸ್ಟು ಲೋಯರ್ ದ ಥ್ರಾಟಲ್ ಅಂದರೆ ಏನಂದರೆ ನಾವಿಲ್ಲಿ ಸೊ ಡ್ರೋನ್ ಆನ್ ಮಾಡಿಬಿಟ್ಟು ನಾವು ಟ್ರಾನ್ಸ್ಮಿಟರ್ ಆನ್ ಮಾಡಿದ ತಕ್ಷಣ ಈ ಥ್ರಾಟಲ್ ಏನಾದ್ರು ಅಪ್ಪಲ್ಲಿದ್ದರೆ ತಕ್ಷಣ ಡ್ರೋನ್ ಆರಬಾರ್ದು ಅಂತ. ಸೊ ಫಸ್ಟು ಅದರೊಂದು ಒರಿಜಿನಲ್ ಪೊಸಿಷನ್ಸ್ಗೆ ಎಲ್ಲ ಕಳಿಸೋವರೆಗೂ ನಮಗೆ ಟ್ರಾನ್ಸ್ಮಿಟರ್ ಬಂದು ವರ್ಕ್ ಆಗೋಲ್ಲ, ಆನ್ ಆಗೋದಿಲ್ಲ. ಸೊ ನೋಡಿ ಈಗ ಸೊ ಈ ಸ್ವಿಚಸ್ ನಾನೆಲ್ಲ ಕೆಳಗೆ ತರ್ತೀನಿ. ಇದು ನೋಡಿ ವಾರ್ನಿಂಗ್ ಅಂತ ಬರುತ್ತೆ. ಸೊ ನೋಡಿ ಈಗ ನಾನು ಥ್ರಾಟಲ್ ಡೌನ್ ಮಾಡ್ತೀನಿ, ಸ್ವಿಚಸ್ ಎಲ್ಲ ಒರಿಜಿನಲ್ ಪೊಸಿಷನ್ ಕಳಿಸಿದೆ. ಸೊ ನಮಗಿಲ್ಲಿ ಎಲ್ಲ ಆನ್ ಆಯಿತು. ಸೊ ನೋಡಿ ಇಲ್ಲಿ Fs ಅಂತ ಬರುತ್ತೆ, ಮತ್ತು ಇಲ್ಲಿ Tx ಬ್ಯಾಟ್ರಿ ವ್ಯಾಲ್ಯೂ ತೋರಿಸುತ್ತೆ ನಿಮಗೆ ಎಷ್ಟು ಬ್ಯಾಟ್ರಿ ಇದೆ ಅಂತ. ನೋಡಿ 5.61 ವೋಲ್ಟ್ಸಿಂದ ನಮಗೆ ಇದರಲ್ಲಿದೆ. ಸೊ ನಾವು ನೆಕ್ಸ್ಟ್ ಇಲ್ಲಿ ಏನಂದರೆ ಸೊ ಇಲ್ಲಿ ಬೇಕಾದಷ್ಟು ಟೈಪ್ ಮಾಡ್ಕೊಬೋದು. ನಾನು ಇದನ್ನು ನಮ್ಮ ಹಳೆ ವಿಡಿಯೋದಲ್ಲಿ ಅನ್ಬಾಕ್ಸಿಂಗ್ ಮಾಡಿ ತೋರಿಸಿದ್ನಲ್ಲ 6 ವೀಲ್ ಟ್ರಕ್ ಚಾರ್ಸಿಯನ್ನು, ಅದಕ್ಕೋಸ್ಕರ ಇದನ್ನು ನಾನು ಬೈ ಮಾಡಿದೆ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ. ನೋಡಿ ನಾನು ಇಲ್ಲಿ ಟ್ರಕ್ 001 ಅಂತ ಕೊಟ್ಟಿದ್ದೀನಿ. ಸೊ ಇದು ಆ್ಯಕ್ಚುಲಾಗಿ ನಿಮಗೆ ಡ್ರೋನು ಮತ್ತು ಏರೋಪ್ಲೇನ್ಸ್ನೆಲ್ಲ ಯೂಸ್ ಮಾಡೋದಕ್ಕೆ ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ನಾನು 2-in-1 ಇರಲಿ ಅಂತ ನೆಕ್ಸ್ಟ್ ಅಪ್ಕಮಿಂಗ್ ಡ್ರೋನ್ ಪ್ರಾಜೆಕ್ಟ್ಸನ್ನು ಮಾಡಿದ್ರೆ ಇದನ್ನು ಯೂಸ್ ಮಾಡ್ಬೋದು ಅಂತ ತೊಗೊಂಡೆ ಇದನ್ನು. ಸೊ ಇದನ್ನು ನಾನು ಈಗ ಅಟ್ ಪ್ರೆಸೆಂಟ್ ನಮ್ಮ ಟ್ರಕ್ಕಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅಪ್ಕಮಿಂಗ್ ಇನ್ನು ನೆಕ್ಸ್ಟ್ 2 ವಿಡಿಯೋ ಅಥವಾ 1 ವಿಡಿಯೋಲ್ಲಿ ನಮಗೆ ಡ್ರೋನ್ ಅಥವಾ ಟ್ರಕ್ ವಿಡಿಯೋನ ನಾನು ಮಾಡಿ ತೋರಿಸ್ತೀನಿ. ಟ್ರಕ್ ಹೆಂಗೆ ವರ್ಕ್ ಮಾಡುತ್ತೆ, ಹಿಂಗೆ ಬಿಲ್ಡ್ ಮಾಡಿದ್ದೀನಿ ಅದನ್ನೆಲ್ಲ ನಾನು ವಿಡಿಯೋ ತೋರಿಸ್ತೀನಿ. ಸೊ ಇದ್ರಲ್ಲಿ ಫಸ್ಟ್ ನೋಡಿ, ಸೊ ಓಕೆ ಬಟನನ್ನು ನಾವು ಲಾಂಗ್ ಟೈಮ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಸೊ ಇಲ್ಲಿ ನಮಗೆ ಸಿಸ್ಟಮ್ ಸೆಟಪ್ ಅಂತ ಇದೆಯಲ್ಲ, ಸಿಸ್ಟಮು ಮತ್ತು ಸೆಟಪ್ ಬಂದರೆ ನಾವು ಇಲ್ಲಿ ಏನಾರ ನಮಗೆ ಸೊ ನೋಡಿ ಇಲ್ಲಿ ರಿವರ್ಸ್ ಅಂತ ಇದೆ, ಇದನ್ನು ಓಕೆ ಕೊಟ್ಟರೆ ನೋಡಿ ಇಲ್ಲಿ ಚಾನಲ್ 1, 2 ಇದೆಯಲ್ಲ, ಇದನ್ನು ನಾವು ರಿವರ್ಸ್ ಮಾಡ್ಕೊಬೋದು. ಸೊ ಈಗ ನಾವು ಇಲ್ಲಿ ಚಾನಲ್ 1 ನಾರ್ಮಲ್ ಆಗಿದೆ. ಸೊ ಇಲ್ಲಿ ರಿವರ್ಸ್ ಕೊಟ್ಟಾಗ ಏನಾಗುತ್ತೆ, ನಮ್ಮ ಫ್ರಂಟ್ ಫಾರ್ವರ್ಡ್ ಕೊಟ್ಟಾಗ ವೆಹಿಕಲ್ ಅನ್ನೋದು ರಿವರ್ಸ್ ಹೋಗುತ್ತೆ, ಬ್ಯಾಕ್ವರ್ಡ್ ಕೊಟ್ಟಾಗ ವೆಹಿಕಲ್ ಅನ್ನೋದು ಫಾರ್ವರ್ಡ್ ಹೋಗುತ್ತೆ. ಸೊ ನಾನು ಅದನ್ನು 6th ಚಾನಲಿಗೆ ಮಾತ್ರ ಆ ಥರ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಸೊ ಮತ್ತೆ ನಾನು ಇಲ್ಲಿ ವಾಪಸ್ ಬಂದರೆ ಸೊ ಇಲ್ಲಿ ನಮಗೆ ನೆಕ್ಸ್ಟ್ ಡಿಸ್ಪ್ಲೇ ಅಂತ ಕಾಣುತ್ತೆ. ಡಿಸ್ಪ್ಲೇ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ನಮಗೆ 6 ಚಾನಲ್ಸ್ ಇದೆ. 6 ಚಾನಲ್ಸು ಕಾಣ್ತಿದೆಯಲ್ಲ. ಸೊ ನೋಡಿ ಈಗ ನಾನು ಚಾನಲ್ 2 ಅನ್ನು ನಾನು ಮುಂದೆ ಕೊಡ್ತೀನಿ. ಸೊ ನೋಡಿ ಇಲ್ಲಿ ಚಾನಲ್ 1, 2 ನಿಮಗೆ ಈ ಥರ ವರ್ಕ್ ಆಗ್ತಿದೆ ನೋಡಿ ಇಲ್ಲಿ. ಸೊ ವೆಯ್ಟ್ 1 ನಿಮಿಷ, ನಾನಿಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ ನಮ್ಮ ಸೆಟ್ಟಿಂಗ್ಸನ್ನು. ಸೊ ನೋಡಿ ಫ್ರೆಂಡ್ಸ್ ಇಲ್ಲಿ ಸೊ ಚಾನಲ್ 1 ಬಂದು ಇದು. ಸೊ ಇದು ಆ್ಯಕ್ಚುಲಾಗಿ ಮಧ್ಯಕ್ಕೆ ಬರಬೇಕು. ಸೊ ನಾನೀಗ ಇದನ್ನು ಸರಿ ಮಾಡ್ತೀನಿ ನೋಡಿ. ಸೊ ಈ ಟ್ರಿಮ್ ಪಾರ್ಟ್ಸ್ ಇದೆಯಲ್ಲ ಅಡ್ಜಸ್ಟ್ ಮಾಡ್ಕೊಬೋದು ನಾವು ಟ್ರಿಮ್ ಪಾರ್ಟ್ಸನ್ನು. ಸೊ ನೋಡಿ ಈಗ ಚಾನಲ್ 1 ಬಂದು ಇದು ಲೆಫ್ಟು ರೈಟು. ಸೊ ನೋಡಿ ನಾನು ಲೆಫ್ಟ್ ಕೊಟ್ಟರೆ ಇಲ್ಲಿಂದ ಫುಲ್ಲು ಡಿಸ್ಪ್ಲೇಲಿ ಲೆಫ್ಟ್ಗೆ ಹೋಗುತ್ತೆ, ರೈಟ್ ಕೊಟ್ಟರೆ ರೈಟಿಗೆ ಹೋಗುತ್ತೆ. ಸೊ ಚಾನಲ್ 2 ಬಂದು ಇಲ್ಲಿ ಫ್ರಂಟ್ ಕೊಟ್ಟರೆ ಫುಲ್ಲು ಹಿಂಗೆ ಹೋಗುತ್ತೆ, ಮತ್ತು ರಿವರ್ಸ್ ಕೊಟ್ಟರೆ ಬ್ಯಾಕ್ ಸೈಡ್ ಬರುತ್ತೆ. ಚಾನಲ್ 3 ಬಂದು ನಮಗೆ ಥ್ರಾಟಲ್ ಫ್ರೆಂಡ್ಸ್, ಇದು ಚಾನಲ್ 3 ಬಂದು ಥ್ರಾಟಲ್ಲು ನೋಡಿ ಫುಲ್ಲು. ಮತ್ತು ನಿಮಗೆ ಇಲ್ಲಿ ಚಾನಲ್ 3 ಬಂದು ಸೆಲ್ಫ್ ಸೆಂಟ್ರಿಂಗ್ ಇರೋಲ್ಲ ಫ್ರೆಂಡ್ಸ್. ಅಂದರೆ ನೋಡಿ ಇದು ನಾವು ನಾರ್ಮಲಾಗಿ ಹಿಂಗೆ ಒತ್ತಿ ಬಿಟ್ಟಿದ ತಕ್ಷಣ ಅದು ಕರೆಕ್ಟಾಗಿ ಸೆಲ್ಫ್ ಸೆಂಟರಾಗಿ ಬಂದ್ಬಿಡುತ್ತೆ. ಸೊ ಇಲ್ಲಿ ಹಂಗೆ ಬರೋದಿಲ್ಲ. ಸೊ ಇದು ಥ್ರಾಟಲ್ ಫುಲ್ ಸ್ಪ್ರಿಂಗ್ ಇರೋಲ್ಲ ಇದರೊಳಗೆ, ನಾವು ಬೇಕಾದ್ರೆ ಇದನ್ನು ಸ್ಪ್ರಿಂಗನ್ನು ಆ್ಯಡ್ ಮಾಡ್ಕೊಬೋದು ಸಪ್ರೇಟಾಗಿ. ಸೊ ಮತ್ತೆ ಇಲ್ಲಿ ನೋಡಿದ್ರೆ ಚಾನಲ್ 4 ಬಂದು ಇದು. ಸೊ ನೋಡಿ ನಿಮಗೆ ಕಾಣ್ತಿರ್ಬೋದು. ಚಾನಲ್ 5 ಬಂದು ಫ್ರೆಂಡ್ಸ್ ಇಲ್ಲಿ ನಮಗೆ VR1. ಸೊ ವೇರಿಯೇಬಲ್ಸ್ ಇಲ್ಲ, ನಾನು ವೇರಿಯೇಬಲ್ಸನ್ನು ಚೇಂಜ್ ಮಾಡಿ ಆಫ್ ಸ್ವಿಚಸ್ಸಿಗೆ ಕೊಟ್ಟಿದ್ದೀನಿ ನೋಡಿ. ಸೊ ನೋಡಿ ಇಲ್ಲಿ ನಾನು 3 ಪಿನ್ ಸ್ವಿಚ್ಚಿಗೆ ಕೊಟ್ಟಿದ್ದೀನಿ. ಸೊ ಒಂದು ಮೇಲೆ ಇದ್ದರೆ ನಮಗೆ ಫುಲ್ ಒಂದು ರೈಟ್ ಸೈಡ್ ಇರುತ್ತೆ, ಮಿಡಲಿಗೆ ಬಂದರೆ ಆಫ್ ಆಗುತ್ತೆ, ಮತ್ತು ಕೆಳಗೆ ಬಂದರೆ ಈ ಕಡೆ ಲೆಫ್ಟ್ ಹೋಗುತ್ತೆ. ಸೊ ಇದು ಚಾನಲ್ 5 ಬಂದು ನಾನಿಲ್ಲಿ ಸ್ವಿಚ್ 1ಗೆ ಕೊಟ್ಟಿದ್ದೀನಿ ನೋಡಿ. ಈ ಥರ ವರ್ಕ್ ಆಗುತ್ತೆ ಇಲ್ಲಿ. ಸೊ ಈ ಥರ ನಮ್ಮ ಈ ಟ್ರಾನ್ಸ್ಮಿಟರ್ ಬಂದು ವರ್ಕ್ ಆಗುತ್ತೆ. ಸೊ ನಮ್ಗೆ ಇಲ್ಲಿ ಏನೇನು ಚಾನಲ್ಸನ್ನು ಬೇಕಾದ್ರೂ ನಾನು ಇಲ್ಲಿ ಯೂಸ್ ಮಾಡ್ಕೊಬೋದು. ಸೊ ನಾನು ನಮ್ಮ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಇದ್ರ ಫುಲ್ಲು ಸೆಟ್ಟಿಂಗ್ಸನ್ನು ನಾನು ಹೆಂಗೆ ಏನೇನು ಚೇಂಜ್ ಮಾಡ್ಬೋದು ಅಂತೆಲ್ಲ ಮಾಡಿ ತೋರಿಸ್ತೀನಿ. ಸೊ ಈಗ ಫಸ್ಟ್ ನಾವು ಇದನ್ನು ಏನು ಮಾಡೋಣ ಅಂದರೆ ನಮ್ಮ ರಿಸೀವರ್ ಜೊತೆ ಪೇರ್ ಮಾಡೋಣ. ಸೊ ಇಲ್ಲಿ ಪೇರ್ ಮಾಡೋದಕ್ಕೆ ನಮಗೆ ಇಲ್ಲಿ ನಾನು ಆಲ್ರೆಡಿ ಪೇರ್ ಮಾಡಿದ್ದೀನಿ. ಸೊ ಇಲ್ಲಿ BVCC ಅಂತ ಇದೆಯಲ್ಲ ಫ್ರೆಂಡ್ಸ್, ಇಲ್ಲಿಗೆ ಈ ಪಿನ್ನನ್ನು ನಾವು ಕನೆಕ್ಟ್ ಮಾಡಬೇಕು. ಈ ಪಿನ್ನನ್ನು ಕನೆಕ್ಟ್ ಮಾಡಿ ಸೊ ಶಾರ್ಟ್ ಆಗುತ್ತೆ 2 ಪಿನ್ಸು ನಮಗಿಲ್ಲಿ. ಸೊ ಈಗ ಏನು ಮಾಡೋದು, ಇದಕ್ಕೊಂದು ಪವರ್ ಸಪ್ಲೈ ಕೊಟ್ಟು
ಸೊ ನಾವು ಇಲ್ಲಿ ನೋಡಿ, ಇಲ್ಲಿ ಕಾಣ್ಬೋದು ನಿಮಗೆ, ಇಲ್ಲೊಂದು ಸ್ವಿಚ್ ಕಾಣ್ತಿದೆಯಲ್ಲ ಬ್ಲ್ಯಾಕ್ ಸ್ವಿಚ್ಚು. ಈ ಬ್ಲ್ಯಾಕ್ ಸ್ವಿಚ್ಚನ್ನು ಮತ್ತು ಆನ್ ಬಟನ್ನ ಅಟ್ ಎ ಟೈಮ್ ಎರಡು ಒಂದೇ ಸರಿ ಆನ್ ಮಾಡಿದಾಗ ನಮಗೆ ಇಲ್ಲಿ ಪೇರ್ ಅನ್ನೋದು ಆಗುತ್ತೆ. ಸೊ ಇಲ್ಲಿ ಆಲ್ರೆಡಿ ಮಾಡಿದ್ದೀನಿ. ಸೊ ನಾನು ಇನ್ನೊಂದು ಸರಿ ಫ್ಯಾಕ್ಟ್ರಿ ರಿಸೆಟ್ ಮಾಡಬೇಕಾಗುತ್ತೆ. ಸೊ ನಾನು ಹಿಂಗೆ ಹೇಳ್ತಾ ಇದ್ದೀನಿ ನಿಮಗೆ. ಸೊ ಇದು ಕನೆಕ್ಟ್ ಮಾಡಿದ ಪವರ್ ಕೊಟ್ಟಿದ ತಕ್ಷಣ ಈ ಎರಡನ್ನು ಏನು ಇಲ್ಲೊಂದು ಕಾಣ್ತಿದೆ ನೋಡಿ, ಪೇರ್ ಬಟನ್ನು ಮತ್ತು ಆನ್ ಬಟನ್ ಎರಡು ಅಟ್ ಎ ಟೈಮ್ ಆನ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಈ ರಿಸೀವರ್ ಅನ್ನೋದು ನಮ್ಮ ಟ್ರಾನ್ಸ್ಮಿಟರ್ ಜೊತೆ ಪೇರ್ ಆಗುತ್ತೆ. ಸೊ ನಾನು ಆಲ್ರೆಡಿ ಪೇರ್ ಮಾಡಿರೋದ್ರಿಂದ ಸೊ ಈಗ ಇದ್ರದ್ದು ಒಂದು ವರ್ಕಿಂಗ್ ವಿಡಿಯೋನ ತೋರಿಸ್ತೀನಿ, ಅಂದರೆ ಹೆಂಗೆ ಒಂದು ಮೋಟರನ್ನ ಕಂಟ್ರೋಲ್ ಮಾಡಿ ತೋರಿಸ್ತೀನಿ. ಸೊ ಅಲ್ಲಿ ನೋಡಿ ಈಗ. ಸೊ ಅದಕ್ಕಿಲ್ಲಿ ನಾನು ಒಂದು ESCಯನ್ನು ಯೂಸ್ ಮಾಡ್ತಿದ್ದೀನಿ, ಬ್ರಷ್ಡ್ ಮೋಟರ್ ESC ಇದು 30 ಆಂಪ್ಸ್ನ ESC ಫ್ರೆಂಡ್ಸ್ ಇದು. ಸೊ ಫಸ್ಟ್ ಏನು ಮಾಡೋಣ ಅಂದರೆ ಇದನ್ನು ನಮ್ಮ ರಿಸೀವರ್ ಜೊತೆ ಕನೆಕ್ಟ್ ಮಾಡೋಣ. ಸೊ ಈ ರಿಸೀವರಲ್ಲಿ ಇಲ್ಲಿ 3 ಪಿನ್ ಕಾಣ್ತಿದೆಯಲ್ಲ, ಇದು ವೈಟ್ ಕಲರ್ ಪಿನ್ ಬಂದು ನಮಗೆ ಸಿಗ್ನಲ್ ವೈರ್ ಆಗುತ್ತೆ. ಇದರಲ್ಲಿ ವೈಟ್ ವೈರ್ ಬಂದು ಸಿಗ್ನಲ್ ವೈರು ಫ್ರೆಂಡ್ಸ್, ಇಲ್ಲಿ ಕಾಣ್ತಿರ್ಬೋದು ನಿಮಗೆ. ಸೊ ರೆಡ್ ವೈರ್ ಬಂದು ಪಾಸಿಟಿವ್ ವೈರು, ಬ್ಲ್ಯಾಕ್ ವೈರ್ ಬಂದು ನೆಗೆಟಿವ್ ವೈರು. ಸೊ ನಮ್ಮ ರಿಸೀವರಲ್ಲಿ ಇಲ್ಲಿ ಮೇಲ್ಗಡೆ ಫಸ್ಟ್ ಪಿನ್ ಕಾಣ್ತಿದೆಯಲ್ಲ ಅದು ಬಂದು ಸಿಗ್ನಲ್ ಪಿನ್ ಫ್ರೆಂಡ್ಸ್, ಮತ್ತು ಕೆಳಗೆ ಲಾಸ್ಟ್ ಪಿನ್ ಬಂದು ಗ್ರೌಂಡ್ ಪಿನ್ನು. ಸೊ ನಾವು ಇಲ್ಲಿನ ವೈಟ್ ಪಿನ್ನನ್ನು ಮೇಲೆ ಪ್ಲೇಸ್ ಮಾಡೋ ಥರ ನಾವು ಫಿಕ್ಸ್ ಮಾಡಬೇಕು. ಸೊ ಇಲ್ಲಿ ನಾವು ಫಸ್ಟು ಚಾನಲ್ 2 ಜೊತೆ ಇದನ್ನು ಕನೆಕ್ಟ್ ಮಾಡೋಣ. ಕನೆಕ್ಟ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಕನೆಕ್ಟ್ ಆಯಿತು. ಸೊ ನೆಕ್ಸ್ಟ್ ಇಲ್ಲಿ ಏನು ಮಾಡೋಣ ಅಂದರೆ ನಾವು ನಮ್ಮ ಮೋಟರನ್ನು ಒಂದು DC ಮೋಟ್ರನ್ನು ಇಲ್ಲಿ ಕನೆಕ್ಟ್ ಮಾಡೋಣ. ಸೊ ನಾನು ಇಲ್ಲಿ ಚಿಕ್ಕದಾದ ಒಂದು ಮೋಟ್ರನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಈಗ ಇಲ್ಲಿ ಈ ಮೋಟರನ್ನು ನಾವು ಕನೆಕ್ಟ್ ಮಾಡೋಣ. ಸೊ ಇದು ಬಂದು ಮೋಟರ್ನ ವೈರು, ಇದು ಬಂದು ಬ್ಯಾಟ್ರಿ ವೈರು. ಸೊ ಮೋಟರ್ ವೈರನ್ನು ಇದ್ರ ಜೊತೆಗೆ ಕನೆಕ್ಟ್ ಮಾಡಿಬಿಟ್ಟು ಸೊ ಕನೆಕ್ಟ್ ಮಾಡಿದೆ ಈಗ. ಸೊ ಫಸ್ಟ್ ಇಲ್ಲಿ ಏನು ಮಾಡೋಣ ಅಂದರೆ ನೆಕ್ಸ್ಟ್ ನಾವು ನಮ್ಮ ಬ್ಯಾಟ್ರಿ ಜೊತೆ ESCಗೆ ಪವರನ್ನು ಕೊಡೋಣ. ಸೊ ಇಲ್ಲಿ ಬ್ಯಾಟ್ರಿ ಜೊತೆ ನಾನು ಬ್ಯಾಟ್ರಿ ಜೊತೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ಸೊ ನೋಡಿ ನಮಗೆ ಇಲ್ಲಿ ESC ಅನ್ನೋದು ಆನ್ ಆಯಿತು. ಸೊ ಆನ್ ಆಗಿದ ತಕ್ಷಣ ನಾವು ಇಲ್ಲಿ ಏನು ಮಾಡೋಣ ಅಂದರೆ ನಮ್ಮ ರಿಸೀವರ್ ಸಹ ಇಲ್ಲಿ ಆನ್ ಆಗಿದೆ ನೋಡಿ, ಇಲ್ಲಿ ರೆಡ್ ಲೈಟ್ ಬ್ಲಿಂಕಿಂಗ್ ಆಗ್ತಿದೆ. ಸೊ ಇನ್ನೂ ಇದು ಕನೆಕ್ಟ್ ಆಗಿಲ್ಲ ನಮ್ಮ ಟ್ರಾನ್ಸ್ಮಿಟರ್ ಜೊತೆ. ಸೊ ಈಗ ಇಲ್ಲಿ ಫಸ್ಟ್ ಏನು ಮಾಡೋಣ ಅಂದರೆ ಟ್ರಾನ್ಸ್ಮಿಟರನ್ನು ಆನ್ ಮಾಡೋಣ. ಸೊ ಆನ್ ಆಗಿದ ತಕ್ಷಣ ನೋಡಿ ಇಲ್ಲಿ ಕಾಣುತ್ತೆ ನಮಗೆ. ಸೊ ನೋಡ್ಬೋದು ಈಗ ನಾನಿಲ್ಲಿ ನಮ್ಮ ಥ್ರಾಟಲನ್ನು ಲೈಟಾಗಿ ಕೊಟ್ಟಿದ ತಕ್ಷಣ ನಮ್ಮ ಮೋಟ್ರ್ ಅನ್ನೋದು ಯಾವ ಥರ ವರ್ಕ್ ಆಗ್ತಿದೆ ನಿಮಗೆ ಕಾಣ್ತಿರ್ಬೋದು. ಸೊ ನೋಡಿ ನಾನು ಇಲ್ಲಿ ಒನ್ಸ್ ಥ್ರಾಟಲನ್ನು ಕೊಟ್ಟಿದ ತಕ್ಷಣ ನಮ್ಮ ಮೋಟ್ರ್ ಬಂದು ರನ್ ಆಗ್ತಿದೆ. ಸೊ ನೋಡಿ ಯಾವ ಥರ ಮೋಟ್ರ್ ಅನ್ನೋದು ರನ್ ಆಗ್ತಿದೆ, ಇದು ಫಾರ್ವರ್ಡ್ ಡೈರೆಕ್ಷನ್. ಈಗ ಸೊ ಈಗ ಮತ್ತೆ ರಿವರ್ಸ್ ಕೊಡ್ತೀನಿ, ರಿವರ್ಸ್ ಡೈರೆಕ್ಷನಲ್ಲಿ ಸಹ ಇದು ವರ್ಕ್ ಆಗ್ತಿದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಥರ ಬಂದು ನಮ್ಮ ಟ್ರಾನ್ಸ್ಮಿಟರ್ ಅನ್ನೋದು ವರ್ಕ್ ಆಗುತ್ತೆ, ಟ್ರಾನ್ಸ್ಮಿಟರ್ ರಿಸೀವರು. ಸೊ ಇದು ನಮಗೆ 2 ಕಿಲೋಮೀಟರ್ಸಿಂದ 1.5 2 ಕಿಲೋಮೀಟರ್ಸ್ ರೇಂಜ್ ಸಿಗುತ್ತೆ ಫ್ರೆಂಡ್ಸ್. ನಾನು ಆಲ್ರೆಡಿ ಒಂದು ಟೈಮ್ ಗ್ರೌಂಡ್ ಟೆಸ್ಟ್ ಮಾಡಿದ್ದೆ, ಅಂದರೆ ಗ್ರೌಂಡ್ ಕ್ಲಿಯರೆನ್ಸ್ ಟೆಸ್ಟು, ಅಂದರೆ ಕೆಳಗೆ ನಮ್ಮ ಟ್ರಕ್ ಜೊತೆ ಕನೆಕ್ಟ್ ಮಾಡಿ ಚೆಕ್ ಮಾಡಿದ್ದೆ. ಅರೌಂಡ್ 350 ಮೀಟರ್ಸ್ ಅಷ್ಟೇ ಫ್ರೆಂಡ್ಸ್ ನನಗೆ ಬಂದಿದ್ದು. ಸೊ ನಾವು ಆ ನಿಯರ್ ಅಂದರೆ ಡ್ರೋನ್ ಯೂಸ್ ಮಾಡಿದ್ರೆ ಇದು ನಿಮ್ಗೆ ಅಪ್ ಟು 1.5 ಕಿಲೋಮೀಟರ್ಸ್ವರೆಗೂ ಒಳ್ಳೆ ರೇಂಜ್ ಕೊಡುತ್ತೆ. ಸೊ ಮತ್ತು ನೀವು ಇಲ್ಲೇನಂದರೆ ರೇಡಿಯೋ ಸಿಗ್ನಲ್ಸ್ ಕಡಿಮೆ ಇರೋ ಜಾಗದಲ್ಲಿ ನಿಮಗೆ ಚೆನ್ನಾಗಿ 1.5 ಕಿಲೋಮೀಟರ್ಸ್ ಕೊಡುತ್ತೆ. ನಿಮಗೆ ರೇಡಿಯೋ ಸಿಗ್ನಲ್ಸ್ ಜಾಸ್ತಿ ಇರೋ ಕಡೆ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಮ್ಯಾಕ್ಸಿಮಮ್ ಒಂದು 500 ಮೀಟರ್ಸ್ ನಿಮಗೆ ಕೊಡ್ಬೋದು ಇದು. ಸೊ ಈ ಥರ ಆಯ್ತಲ್ವಾ. ಸೊ ಈಗ ನೆಕ್ಸ್ಟ್ ನಾನು ಇಲ್ಲಿ ಸರ್ವೋನ ಕನೆಕ್ಟ್ ಮಾಡಿ ತೋರಿಸ್ತೀನಿ ನೋಡಿ ಒಂದು ಟೈಮ್ ಇದರೊಳಗೆ. ಸೊ ಇಲ್ಲಿ ಈಗ ನಾನು MG995 ಸರ್ವೋನ ನಮ್ಮ ರಿಸೀವರ್ ಜೊತೆ ಕನೆಕ್ಟ್ ಮಾಡಿಬಿಟ್ಟು ಈಗ ವರ್ಕಿಂಗ್ ತೋರಿಸ್ತೀನಿ ನೋಡಿ. ಸೊ ಇದನ್ನು ನಾನೀಗ ಇಲ್ಲಿ ಚಾನಲ್ ನಂಬರ್ 4 ಜೊತೆ ಕನೆಕ್ಟ್ ಮಾಡ್ತಿದ್ದೀನಿ ನೋಡಿ. ಸೊ ಒನ್ಸ್ ಇಲ್ಲಿ ಕನೆಕ್ಟ್ ಮಾಡಿದೆ. ಸೊ ಈಗ ನೋಡ್ಬೋದು ನೀವೀಗ ನಾನು ಸರ್ವೋ ಯಾವ ಥರ ವರ್ಕ್ ಆಗುತ್ತೆ ಅಂತ. ಸೊ ನೋಡಿ ನಾನು ಚಾನಲ್ ನಂಬರ್ 4ಗೆ ಕನೆಕ್ಟ್ ಮಾಡಿದ್ದೀನಿ. ಇಲ್ಲಿ ನೋಡಿ ನಾನು ಇಲ್ಲಿ ಲೆಫ್ಟ್ ಟು ರೈಟ್ ಕೊಡ್ತಾ ಇದ್ದೀನಿ. ಸೊ ನಮ್ಮ ಸರ್ವೋ ಬಂದು ರೊಟೇಟ್ ಆಗ್ತಿದೆ.
ನಿಮಗೆ ಕಾಣ್ತಿರ್ಬೋದು ಈ ಥರ ಇದು ನಮ್ಮ ಸರ್ವೋವನ್ನು ಸಹ ಡೈರೆಕ್ಟಾಗಿ ಇದು ಸರ್ವೋ ಜೊತೆ ವರ್ಕ್ ಆಗುತ್ತೆ. ಸೊ ನಾವು ಮೋಟ್ರನ್ನು ನಾವು ಓಡಿಸ್ಬೇಕು ಅಂದರೆ ಇಲ್ಲಿ ಮಸ್ಟ್ ಆ್ಯಂಡ್ ಶುಡ್ ESCಯನ್ನು ಯೂಸ್ ಮಾಡಬೇಕಾಗುತ್ತೆ. ಸೊ ನೀವು ಇಲ್ಲಿ ಬ್ರಷ್ಡ್ ಮೋಟರ್ ಯೂಸ್ ಮಾಡಿದರೆ ನಾರ್ಮಲ್ DC ಮೋಟ್ರು ಬ್ರಷ್ಡ್ ESC ಯೂಸ್ ಮಾಡಬೇಕಾಗುತ್ತೆ. ಸೊ ಇಲ್ಲ ನೀವು ಬ್ರಷ್ಲೆಸ್ ಮೋಟರ್ ಯೂಸ್ ಮಾಡ್ತೀನಿ ಅಂದರೆ ಬ್ರಷ್ಲೆಸ್ ESCಯನ್ನು ಯೂಸ್ ಮಾಡಬೇಕಾಗುತ್ತೆ. ಸೊ ನೀವು ಮ್ಯಾಕ್ಸಿಮಮ್ ಅಂದರೆ ಇಲ್ಲಿ ಒಂದು 12 volts ಬ್ಯಾಟ್ರಿಯನ್ನು ನೀವು ESC ಜೊತೆ ಕನೆಕ್ಟ್ ಮಾಡ್ಬೋದು, ಇಲ್ಲ 7.4 volts ಬ್ಯಾಟ್ರಿ ಜೊತೆ ಕನೆಕ್ಟ್ ಮಾಡ್ಬೋದು. ಸೊ ನಿಮ್ಗೆ ESCಯಲ್ಲೂ ಡಿಫ್ರೆಂಟ್ ಟೈಪ್ಸ್ ಬರುತ್ತೆ. 7.4 volt ESC ಮತ್ತು ನಮಗೆ 11.1 voltsನ ESC ಬರುತ್ತೆ, ಮತ್ತು ಡಿಫ್ರೆಂಟ್ ಆ್ಯಂಪಿಯರ್ಸಲ್ಲಿ ಬರುತ್ತೆ. ಸೊ ನಿಮಗೆ ನಾರ್ಮಲಾಗಿ 900-800 ರುಪೀಸ್ಗೆಲ್ಲ ಸಿಗುತ್ತೆ ಫ್ರೆಂಡ್ಸ್ ಅದು. ಸೊ ನೋಡಿ ಇಲ್ಲಿ ಕಾಣ್ತಿರ್ಬೋದು. ಸೊ ಈಗ ನೆಕ್ಸ್ಟ್ ನಾನು ಇದನ್ನು ಈ ಸರ್ವೋನ ಚಾನಲ್ ನಂಬರ್ 6 ಜೊತೆ ಕನೆಕ್ಟ್ ಮಾಡ್ತೀನಿ ನೋಡಿ. ಸೊ ಇಲ್ಲಿ ಚಾನಲ್ ನಂಬರ್ 6 ಜೊತೆ ಕನೆಕ್ಟ್ ಮಾಡಿದ್ದೀನಿ. ಸೊ ಚಾನಲ್ 6 ಬಂದು ನಾನು ಈ 2-way ಸ್ವಿಚ್ ಕೊಟ್ಟಿದ್ದೀನಿ ನೋಡಿ, 2 ಸ್ವಿಚ್ಚು. ನಾನು 2 ಟೈಮ್ ಇಲ್ಲಿ ಸ್ವಿಚ್ಚನ್ನು 1 ಟೈಮ್ ಕೆಳಕಂದೆ, ಇಲ್ಲಿ ಬಂತು ನಮಗೆ. ಸೊ ಮತ್ತೆ ಇನ್ನೊಂದ್ಸರಿ ನಾನು ಕೊಡ್ತೀನಿ, ಇನ್ನೊಂದ್ಸರಿ ಬಂತಿಲ್ಲಿ. ಸೊ ನೋಡಿ ಇಲ್ಲಿ ನಾನು 2 ಟೈಮ್ ಸ್ವಿಚ್ಚನ್ನು ಹಿಂಗೆ ಪ್ರೆಸ್ ಮಾಡಿದ ತಕ್ಷಣ, ಸ್ವಿಚ್ಚನ್ನು ಆನ್ ಮಾಡಿದ ತಕ್ಷಣ ನಮಗೆ ಸರ್ವೋ ಬಂದು ರೊಟೇಟ್ ಆಗ್ತಿದೆ. ಈ ಥರ ನಮ್ಮ ಈ ವೇರಿಯಬಲ್ ಸ್ವಿಚಸ್ ಮತ್ತು ಆಕ್ಸ್ ಸ್ವಿಚಸ್ ವರ್ಕ್ ಆಗುತ್ತೆ. ಸೊ ಈಗ ನಾನಿಲ್ಲಿ ಇದನ್ನು ಚೇಂಜ್ ಮಾಡ್ತೀನಿ ನೋಡಿ ಒಂದು ಟೈಮು. ಸೊ ಇಲ್ಲಿ ಫಸ್ಟ್ ಓಕೆ ಇಟ್ಕೊಂಡು ಸೆಟಪ್ಗೆ ಹೋಗೋಣ. ಫಸ್ಟ್ ನಾವಿಲ್ಲಿ ಆಕ್ಸ್ ಚಾನಲ್ಸ್ ಅಂತ ಇದೆಯಲ್ಲ, ಸೊ ಇಲ್ಲಿ ಸ್ವಿಚ್ 6 ಕೊಟ್ಟಿದ್ದೀನಲ್ವ ನಾನು. ಸೊ ಇದನ್ನು ನಾನಿಲ್ಲಿ ವೇರಿಯಬಲ್ ಸ್ವಿಚ್ B ಕೊಡ್ತೀನಿ. ಸೊ ನೋಡಿ ಈಗ ವೇರಿಯಬಲ್ ಅಂದರೆ ಇದು ವೇರಿಯಬಲ್ ಸ್ವಿಚ್, ಇದು ಪೊಟೆನ್ಷಿಯೋಮೀಟರು. ಸೊ ಇದನ್ನು ಓಕೆ ಮಾಡೋಣ. ಸೊ ಇದು ನಮಗೆ ವರ್ಕ್ ಆಗುತ್ತೆ ನೋಡಿ. ಸೊ ಈಗ ನೋಡಿ ನೋಡಿ ಇಲ್ಲಿ ನಾನಿಲ್ಲಿ ವೇರಿಯಬಲ್ ಪೊಟೆನ್ಷಿಯೋಮೀಟರ್ನ ರೊಟೇಟ್ ಮಾಡ್ತಾ ಇದ್ದೀನಿ. ನಮ್ಮ ಸರ್ವೋ ಸಹ ಅದೇ ಥರ ವರ್ಕ್ ಆಗ್ತಿದೆ ನೋಡ್ಬೋದು ಇಲ್ಲಿ. ಈ ಥರ ಬಂದು ನಮ್ಮ ಈ ಟ್ರಾನ್ಸ್ಮಿಟರ್ ಅನ್ನೋದು ವರ್ಕ್ ಆಗುತ್ತೆ. ಸೊ ನಮ್ಮ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಇದನ್ನು ಯೂಸ್ ಮಾಡಿಕೊಂಡು ನಮ್ಮ RC ಟ್ರಕ್ಕನ್ನು ಪಾರ್ಟ್ 2 ವೀಡಿಯೋನ ನಾನು ರಿಲೀಸ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮತ್ತು ಬೆಲ್ ಐಕನನ್ನು ಪ್ರೆಸ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್. Do subscribe and press bell icon to get instant notification for more videos.